ಟಾಕ್ಸಿಕ್ ಸಿನಿಮಾದಲ್ಲಿ 6 ಮೇನ್ ಲೀಡ್ ಹೀರೋಯಿನ್ ಆಗಿ ಆಯ್ಕೆಯಾಗಿದ್ದಾರೆ. ಟಾಕ್ಸಿಕ್ ಸಿನಿಮಾ ಅನಿಮಲ್ಗಿಂತ ಬ್ರೂಟಲ್ ಆಗಿರುತ್ತೆ ಅಂತಾನೆ ಅನ್ಬೋದು. ಇನ್ನೊಂದು ಮಾತೇನಂದ್ರೆ ಇದು ಕೆಜಿಎಫ್ ತರ ಅಲ್ಲ, ಇದು ಡಿಫ್ರೆಂಟ್ ಟೈಮ್ ಸ್ಟೋರಿ ಮತ್ತೆ ಡಿಫ್ರೆಂಟ್ ಗ್ಯಾಂಗ್ಸ್ಟರ್ ಸ್ಟೋರಿ ಅಂತಾನೆ ಹೇಳ್ಬೋದು. ಮೂವಿ ರಿಲೀಸ್ ಆದ್ಮೇಲೆ ಕಾಂಟ್ರವರ್ಸಿ ಕೂಡ ಕ್ರಿಯೇಟ್ ಆಗ್ಬೋದು. ನಾನು ಯಾಕೆ ಈ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ 5 ಸೆಕೆಂಡಿನ ವಿಡಿಯೋ ಲೀಕ್ ಆಗಿದೆ ಟಾಕ್ಸಿಕ್ ಸೆಟ್ ಇಂದ. ಅಲ್ಲಿ ಯಶ್ ಅವ್ರ ಬಾಡಿ ಕಾಣ್ತಿದೆ, ತುಂಬಾ ಚೆನ್ನಾಗಿ ಮೇಕ್ ಓವರ್ ಮಾಡ್ಕೊಂಡಿದ್ದಾರೆ. ಅವರ ಲುಕ್ ನೋಡಿದ್ರೆ ಏನೋ ಹೊಸದ್ ಕೊಡಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ಸುತ್ತೆ. ಇದೊಂದು ಆಕ್ಟಿಂಗ್ ಲುಕ್. ಈ ಯಶ್ ಅವರು ಸಿಗರೇಟ್ ಹಿಡ್ಕೊಂಡು ಬಾಲ್ಕನಿಯಲ್ಲಿ ನಿಂತಿದ್ದಾರೆ. ಯೋಚನೆ ಮಾಡಿ, ಇದೊಂದು ಲೀಕ್ ಸೀನ್ ಇಷ್ಟು ಫೇಮಸ್ ಆಗಿದೆ ಅಂದ್ರೆ ಮೂವಿ ರಿಲೀಸ್ ಆದ್ಮೇಲೆ ಎಷ್ಟು ಕ್ರೇಜ್ ಸ್ವಲ್ಪ ಟಾಕ್ಸಿಕ್ ಸ್ಟೋರಿ ಲೈನ್ ಬಗ್ಗೆ ಮಾತಾಡೋಣ. ಗೊತ್ತಿರೋ ಹಾಗೆ ಟಾಕ್ಸಿಕ್ 1980s ಅಲ್ಲಿ ನಡೆಯೋ ಸ್ಟೋರಿ ಲೈನ್ ಆಗಿದೆ. ಟಾಕ್ಸಿಕ್ ಒಂದು ಎಂಥ ಮೂವಿ ಅಂದ್ರೆ ಫ್ರೀಡಮ್ ಇಂಡಿಪೆಂಡೆನ್ಸ್ ಟೈಮ್ ನಲ್ಲಿ ಸ್ಟೋರಿ ಮೂವ್ ಆಗುತ್ತೆ. ಅಂದ್ರೆ 1940 ಇಂದ 1960 ಅಲ್ಲಿ ಸ್ಟೋರಿನ ನಮಗೆ ತೋರಿಸಿದ್ದಾರೆ. ಟೈಮ್ ನಲ್ಲಿ ಬ್ರಿಟಿಷ್ ಇಂಡಿಯಾದೊಳಗೆ ಏನೆಲ್ಲ ಪ್ಲಾನ್ ಮಾಡ್ತಿದ್ರು, ಮತ್ತೆ ಟಾಕ್ಸಿಕ್ ಆ ಟೈಮ್ ನಲ್ಲಿ ಏನೆಲ್ಲ ಹೊರಗಡೆ ಪ್ಲಾನ್ ಮಾಡ್ತಿದ್ದ, ಹೇಗೆ ಒಂದು ಗ್ಯಾಂಗ್ಸ್ಟರ್ ಬಿಲ್ಡ್ ಮಾಡ್ಕೊಂಡ, ಹೇಗೆ ಒಂದು ಎಂಪೈರ್ ನ ಬಿಲ್ಡ್ ಮಾಡ್ಕೊಂಡ ಅನ್ನೋ ಸ್ಟೋರಿ ಲೈನ್ ಮೇಲೆ ಮೂವಿ ಮೂವ್ ಆಗುತ್ತೆ. ಆಗ್ಲೇ ತೋರಿಸಿರೋ ಸೀನ್ ಇಂಗ್ಲೆಂಡ್ ಅಲ್ಲಿ ಶೂಟ್ ಆಗಿರ್ಬೋದು. ಯಾಕಂದ್ರೆ ಟಾಕ್ಸಿಕ್ ಒಂದು ಗ್ಲಿಮ್ಸ್ ಅಲ್ಲಿ ಟನಲ್ ಅಲ್ಲಿ ಶೂಟ್ ಆಗಿರೋದನ್ನ ತೋರಿಸಿದ್ದಾರೆ. ಆ ಟನಲ್ ಇಂಗ್ಲೆಂಡ್ ಅಲ್ಲಿ ಇರೋದು, ಮತ್ತೆ ಇಂಗ್ಲೆಂಡ್ ಅಲ್ಲೇ ಶೂಟ್ ಆಗಿರೋದು. ಅನ್ಸೋ ಪ್ರಕಾರ ಹಾಲಿವುಡ್ ವೆಬ್ ಸೀರೀಸ್ ಪ್ಲೆಗಿ ಬ್ಲೈಂಡರ್ ಸ್ಟೋರಿ ಲೈನ್ ಇಂದ ಇನ್ಸ್ಪೈರ್ ಆಗಿ ಟಾಕ್ಸಿಕ್ ಮೂವಿನ ಅದೇ ರೀತಿ ತೆಗೆಯೋಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ಕೊಂತೀನಿ. ಟಾಕ್ಸಿಕ್ ಮುಂದಿನ ವರ್ಷ 19 ಮಾರ್ಚ್ 2026ಕ್ಕೆ ರಿಲೀಸ್ ಆಗಲಿದೆ. ಒಂದು ಶಾಕಿಂಗ್ ವಿಷಯ ಏನಂದ್ರೆ ಅದೇ ಟೈಮಿಂಗ್ ಲವ್ ಅಂಡ್ ವಾರ್ ಮೂವಿ ರಣಬೀರ್ ಕಪೂರ್ ಇಂದು ರಿಲೀಸ್ ಆಗ್ತಿದೆ. ನಿಮ್ಗನ್ಸೋ ಪ್ರಕಾರ ಯಾವ ಮೂವಿ ಬಾಕ್ಸ್ ಆಫೀಸ್ ಅನ್ನ ಒಳ್ಳೆ ಹೊಡೆಯುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್.